ಹೇಳಿಕೆ ನೀಡುವುದರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು. ಮತ್ತೆ ಕೆಲವರು ಅದಕ್ಕೆ ಉಪ್ಪು ಖಾರ ಆಗ್ತಾ ಇರುವಂಥದ್ದು. ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ ವಿಚಾರ. ನಾನು ಯಾವುದೇ ಸಂಘಟನೆಯವ್ರ ಬಗ್ಗೆ ಮಾತಾಡಲಿಲ್ಲ, ರೈತರ ಪರವಾಗಿ ಮಾತಾಡಲಿಲ್ಲ, ಸಾರ್ವಜನಿಕರ ಪರವಾಗಿ ಮಾತಾಡಲಿಲ್ಲ, ಅವ್ರ ವಿರುದ್ಧವಾಗಿ ಹೇಳಿಕೆ ನಾನು ಕೊಟ್ಟಿಲ್ಲ. ನಾವು ಇಲ್ಲಿ ಬಂದಿರೋದು ರೈತರ ಕೆಲಸ ಮಾಡೋಕ್ಕೆ, ಸಾರ್ವಜನಿಕರು ಕೆಲಸ ಮಾಡೋಕ್ಕೆ, ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ, ಸಂಘಟನೆಗಳಿಗೆ ಬೆಂಬಲ ಕೊಡೋಕ್ಕೆ, ಮಾರಲ್ ಸಪೋರ್ಟ್ ಕೊಡಬೇಕು, ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು. ಇದ್ರ ಮಧ್ಯೆನೂ ಕಳ್ಳರು ಕಾಕರು ಒಬ್ಬೊಬ್ರು ಇರ್ತಾರೆ. ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು. ನಾನೇನು ಸುಳ್ಳು ಮಾತಾಡಲ್ಲ ಅಥವಾ ನಾನೇನು ಸಮರ್ಥನೆ ಮಾಡ್ಕೋಕ್ ಹೋಗಲ್ಲ. ನಾನು ಒಂದು ವ್ಯಕ್ತಿಗೋಸ್ಕರ ಅದನ್ನು ಹೇಳಿದೆ ಪರ್ಟಿಕ್ಯುಲರ್. ಅದು ಈಗೂ ಆ ಮಾತಿಗೆ ಬರ್ತಾ ಇದ್ದೀನಿ, ಅದರಲ್ಲೇನು ನಾನೇನು ಮಾತು ಕದಿಯಲ್ಲ. ಆದರೆ ನಾನು ಗೆದ್ದಲಿಗೆರೆಯವ್ರ ವಿಚಾರನೂ ಮಾತಾಡಲಿಲ್ಲ. ಗೆದ್ದಲಿಗೆರೆಯವರು ಅವ್ರ ಸಭೆ ಸೇರಿದಂಥ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸುನಂದಮ್ಮವ್ರಿಗೆಲ್ಲ ಮಾತಾಡಿದೆ. ಏನು ಸಮಸ್ಯೆ ಆಗಿದೆ ನಿಮಗೆ, ಚರ್ಚೆ ಮಾಡುವ ಬನ್ನಿ, ಏನಾದರೂ ಅದರಿಂದ ಸಮಸ್ಯೆ ಆಗುತ್ತೆ ಬನ್ನಿ, ಏನೋ ಚರ್ಚೆ ಮಾಡೋ. ನೀವು ಅಲ್ಲಿ ಸಭೆ ಸೇರ್ಕೊಂಡು ಏನೋ ಮಾತಾಡೋದ್ರಿಂದ ಏನೋ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ನಾನು ಊರಲ್ಲಿರಲ್ಲ, ಬಂದ್ಮೇಲೆ ಮಾತಾಡೋಣ ಸೇರಿ ಅಂತ ಅವ್ರಿಗೆಲ್ಲ ಮಾತಾಡಿದ್ದೆ. ನಾನು ಹಂಗೇನೋ ಸುಮ್ಮನೆ ಯಾರೋ ಓಟ ಮಾಡೋದು ಎಲ್ರದ್ದು ಹಕ್ಕಿರ್ತದೆ, ಅದು ನ್ಯಾಯಯುತವಾಗಿ ಮಾಡೋದಕ್ಕೆ ನಾವೇನು ಅದನ್ನು ನಾವು ಕ್ವಶನ್ ಮಾಡಲ್ಲ. ನಾನು ಅವರು ಅಂಥ ವಿಚಾರ ತಿಳಿದ ತಕ್ಷಣ ನಾನು ಅವ್ರಿಗೆ ಮಾತಾಡಿದೆ, ಬನ್ನಿ ಚರ್ಚೆ ಮಾಡುವ ಆಗು ಹೋಗು ಬಗ್ಗೆ. ಮುಂದಿನ ನಿರ್ಧಾರ ನೋಡೋಣ, ಆಮೇಲೆ ಸೊಪ್ಪು ಅಧ್ಯಯನ ಮಾಡಿ ನೋಡುವ ಅಂತ ಹೇಳಿದೆ ಅವ್ರಿಗೆ. ಅವ್ರು ಹೇಳೋ ಪ್ರಕಾರ ನೀವು ಮಾಧ್ಯಮದವ್ರು ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿದ್ದೀರಿ ಅಂತಂದು ಹೇಳ್ತಾರೆ. ನನಗೆ ಮತ್ತು ಕೇಳಿದೆ, ಯಾಕೆ ನೀವು ಸ್ಟ್ರೈಕ್ ಮಾಡಿ ನನ್ನನ್ನು ಕೇಳಿ ಅದೇನು ವಿಚಾರ ರಿಯಾಲಿಟಿ ಹೇಳ್ತೀನಿ, ಇಲ್ಲ ಮಾಧ್ಯಮದವರೇ ನಮ್ಗೆ ಹೇಳಿದ್ರಲ್ಲ ಹೇಳೋದಕ್ಕೆ. ನಾವೇನು ಗೆದ್ದಲಿಗೆರೆ ವಿಚಾರ ಮಾತಾಡಲಿಲ್ಲ. ನೀವು ಯಾಕೆ ತಪ್ಪು ಮಾಹಿತಿ ಕೊಡ್ತೀರಾ ಅಂತ ಗೊತ್ತಿಲ್ಲ ಮಾಧ್ಯಮದವರು. ಹೋಗ್ಲಿ, ಇಷ್ಟು ದಿವಸ ನೂರಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇದು ಯಾವುದೇ ಪ್ರಿಂಟ್ ಮೀಡಿಯಾ ಬೆಂಗಳೂರವರು ಇನ್ಯಾವುದೋ TV ಚಾನಲ್ನವರು ಅದ್ರ ಬಗ್ಗೆ ಒಂದು ದಿವಸನೂ ನ್ಯೂಸ್ ಬಂದಿದ್ದು ನನಗೆ ಗೊತ್ತಿಲ್ಲ. ಇದು ಯಾವುದೋ ವಿಚಾರ ತಗೊಂಡು ಯಾವನೋ ಇವರು ರೈತರ ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ. ನಾನು ಯಾವ ರೈತರ ವಿರುದ್ಧ ಮಾತಾಡಿದ್ದೀನಿ? ಸರ್, ವಿಷಯ ಯಾವ್ದ್ರ ಬಗ್ಗೆ ನೀವು ಮಾತಾಡಿದ್ರಿ? ಇಲ್ಲಿ ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ, ಸ್ಟ್ರೈಕ್ ಅಂತ ನಿಮ್ಮವ್ರು ಕೇಳಿದ್ರು, ಆಯ್ತಾ? ಅದ್ರ ಮಧ್ಯೆ ಇನ್ಯಾವುದೋ ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿದು ನೇಮ್ ಬಂದಾಗ ನಾ ಆ ವ್ಯಕ್ತಿ ಬಗ್ಗೆ ಹೇಳಿದೆ. ಆ ವ್ಯಕ್ತಿ ಯಾರು ಸರ್? ಯಾರೋ ನಿಮಗ್ ಗೊತ್ತಿರ್ತದೆ. ಅದನ್ನ ಯಾಕೆ ನಾವು ನಮ್ಮ ಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ಮ ಬಾಯಿ ಹೊಲಸು ಮಾಡ್ಕೋಬೇಕು? ಹೇಳಿ ಸರ್. ಆಗಿದೆ. ನಾನೇನು ಅಂತ ಅವ್ರ ಬಗ್ಗೆನೇ ಆಗ್ಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನು ಮಾತಾಡ್ಲಿಲ್ಲ. ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರೋದು, ನಾವೇನು ಅವ್ರ ವಿರುದ್ಧ ಹೇಳಿದಾಗ ಅದ್ರ ಏನಾಗಿದೆ, ಓವರ್ ಆಲ್ ಹಾಕೊಂಡು ನಿಮ್ಮ ಮೀಡಿಯಾದವರು ಎಲ್ಲರೂ ಸೇರ್ಸಿ ಹಾಕ್ಬಿಟ್ಟಿದ್ರಿ. ಗೆದ್ದಲಿಗೆರೆ ಪಂಚಾಯತಿ, ಇದು ಕಂಪ್ಲಿ ಪಂಚಾಯತಿ, ನಿಮ್ಮ ಮಾಧ್ಯಮದಲ್ಲಿ ಆ ಥರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ. ಅವ್ರಿಗೆ ಒಂದು ತಪ್ಪಿಗೆ ಯಾಕೆ ನಾನೇನೋ ಅವ್ರ ವಿರುದ್ಧವಾಗಿ ಏನೋ ಹೇಳ್ಬಿಟ್ಟಿದ್ದೀನಿ ಅಂತ. ಯಾವಾಗ ಇದು ಅನೌನ್ಸ್ ಆದಾಗ ಅವ್ರು ಸಭೆ ಮಾಡಿದ್ರು, ನನ್ನ ಗಮನಕ್ಕೆ ಬಂತು. ಅದೇನು ಅವ್ರೇನು ನನ್ನ ವಿರುದ್ಧ ಮಾತಾಡಿರಲಿಲ್ಲ ಸಭೆಯಲ್ಲಿ, ಇನ್ನೊಂದು ಮಾಡಿರಲಿಲ್ಲ, ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತದೆ. ನಾನು ಅದನ್ನ ಕೇಳಿದೆ, ನನ್ನ ಹತ್ರ ಬನ್ನಿ, ನಾನೇ ಬರ್ತೀನಿ ಅಲ್ಲಿಗೆ ಊರಿಂದ ಬಂದ್ಮೇಲೆ, ಸೇರಿ ಚರ್ಚೆ ಮಾಡುವ, ಅದರಿಂದ ಯಾರಿಗೆ ಅನಾನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ. ಅದು ಬಿಟ್ಬಿಟ್ಟು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಸೃಷ್ಟಿ ಆಗೋದು ಬೇಡ. ಮಾತಾಡಿದೆ ನಾನು ಮಾತಾಡಿದೆ ಅವ್ರು, ಯಾಕೆ ನೀವು ನನ್ನ ಕೇಳ್ಬೋದಲ್ಲ, ನಾನು ನಿಮ್ಗೆ ಸಿಗದೇ ಇರೋಣ, ನಿಮ್ಮ ಸಂಪರ್ಕದಲ್ಲಿ ಇಲ್ಲದೆ ಇರೋಣ, ಯಾವುದೋ ಕಿವಿ ಮಾತು ಅಥವಾ ಇನ್ಯಾವುದೋ ಮಾಡೋದಕ್ಕೆ ನೀವು ಆ ಥರ ಮಾಡೋದು ಸರಿಯಲ್ಲ ಅಂತಾನೆ ಕೇಳಿದೆ. ಅವ್ರು ಹೇಳಿದ್ರು, ಇದೇನೆ ಮಾತಾಡಿದ್ದೆ ನಾನು. ಆಚೆ ಹೋಗು ಇನ್ನು ಮೊದಲೇ ಅವರು ಮಾತಾಡಿದ್ದೆ. ಎಲ್ಲ ಸಂಪಾದಕರಲ್ಲ ಅವರೇ, ನಾನು ಎಲ್ರಿಗೂ ಅವ್ರು ಮಾಡೋ ಕೆಲಸ ಕಾರ್ಯಗಳು ನಾನು ಕೂಡ ಪೂರ್ವವಾಗಿ ನನ್ನ ಮಾರಲ್ ಸಪೋರ್ಟ್ ಏನು ಮಾಡೋದು ನಾನು ಎಲ್ರಿಗೂ ಮಾಡ್ತೀನಿ. ಏನು ನಮಗೆ ಈ ತಾಲೂಕಲ್ಲಿ ನಾವು ಬಂದಿರ್ದೇನೋ ಒಂದು ಒಳ್ಳೆ ಸೇವೆ ಮಾಡಬೇಕು, ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೆ. ನಾನು ಯಾರನ್ನ ಕೆಟ್ಟವ್ರು ಅನ್ಬೇಕಾಯ್ತದೆ. ಅದರಿಂದ ನಾನೇನು ಪರ್ಟಿಕ್ಯುಲರ್ ವ್ಯಕ್ತಿ ವಿಚಾರ ಹೇಳಿದೆ ಅಲ್ಲಿ. ಸೊ ಅದನ್ನೇನಾಗಿದೆ, ಇದು ನನಗೆ ಗೊತ್ತಿಲ್ಲ, ನೀವೇನು